ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಎಂ ಕೃಷ್ಣಪ್ಪರವರು ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಾರ್ತಿಕ್ ಪ್ರಭಾರದ ಮೇರೆಗೆ ನಮಗೆ ಹಾರ್ಗದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಹಿಸಿದ್ದಾರೆ. ಸೇಮ್ ವೈದ್ಯಾಧಿಕಾರಿಯಾಗಿ ಈಗ ಬಂದು ಒಂದು 2 ತಿಂಗಳಾಯಿತು ಪ್ರಭಾರ ವಹಿಸಿ. ಇಲ್ಲಿ ಇಲ್ಲ ಅವರು ರೀಸೆಂಟಾಗಿ ಟ್ರಾನ್ಸ್ಫರ್ ಆದರು. ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದ್ದಿದ್ದ ಕಾರಣ ಅವರು ಮನೆ ಹತ್ರನೇ ಎಲ್ಲೂ ಹಾಕ್ಸ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾನು ಜಿಗಣಿ ಹತ್ರ ಇರೋದ್ರಿಂದ ನಾನು ಪ್ರಭಾರದ ಮೇಲೆಗೆ ಬಂದಿದ್ದೀನಿ. ನಿಮ್ದೇನು ತೊಂದರೆ ಇದೆ? ಜಿಗಣಿ ಹಾಸ್ಪಿಟ್ಲಿಗೆ ಏನು ಅವಶ್ಯಕತೆ ಇದೆ? ಜಿಗಣಿ ಆಸ್ಪತ್ರೆಗೆ ಇವಾಗ ಫಂಡ್ಸ್ ಯಾವುದೂ ಬರ್ತಿಲ್ಲ ಸರ್. ನಮ್ಮ ಕಳೆದ 1-1.5 ವರ್ಷದಿಂದ ಫಂಡ್ಸ್ ಯಾವುದೂ ಇಲ್ಲ. ಸೊ ನಾವು ABRK ಫಂಡ್ಸ್ ಅಂತ ಏನು ಇಟ್ಕೊಂಡಿದ್ದೀವಿ ಅದ್ರ ಮೂಲಕ ನಾವು ಮಾತ್ರೆಗಳೆಲ್ಲ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಜೆಮ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಜೆಮ್ ಪೋರ್ಟಲ್ ಇದ್ದಿದ್ರೆ ಮಾತ್ರನೇ ಅಂಥವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡಬೇಕು ಅಂತ ಆಗಿದೆ. ಅದು ಬಂದು ತಾಲೂಕು ಹಾಸ್ಪಿಟಲ್ಗಳಲ್ಲಿ ಈಸಿ ಆಗುತ್ತೆ ಸರ್. ಯಾಕಂದರೆ ಒಂದು ದಿನಕ್ಕೆ ಅಲ್ಲಿ 1000 ಪೇಷಂಟ್ಸ್ ಬರ್ತಾರೆ. 1000 ಪೇಷಂಟ್ಸ್ ಬಂದಾಗ ಅವ್ರಿಗೆ ಜೆಮ್ ಪೋರ್ಟಲ್ ವರ್ಕೌಟ್ ಆಗುತ್ತೆ. ಯಾಕಂದರೆ ಬಲ್ಕಲ್ಲಿ ಅವರು ಮೆಡಿಸಿನ್ಸ್ ಕನ್ಸ್ಯೂಮ್ ಮಾಡ್ತಾರೆ. ನಮ್ಮಲ್ಲಿ ಬರೋದು 45 ಪೇಷಂಟ್ ಒಂದು ದಿನಕ್ಕೆ. ಅದಕ್ಕೆ ಜೆಮ್ ಪೋರ್ಟಲ್ ಹಾಕಿ ಜೆಮ್ ಪೋರ್ಟಲ್ ಮೂಲಕ ಖರೀದಿ ಮಾಡಬೇಕು ಅಂದಾಗ ABRK ಫಂಡ್ಸ್ನ ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ಅದ್ರದ್ದು ಏನಾದರೂ ಮಾಡೋಕ್ಕಾಯ್ತು ಅಂತಂದರೆ ಫಂಡ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ಬೇಕಾದರೆ ನಾವು ಜನೌಷಧಿಯಿಂದನೇ ಪರ್ಚೇಸ್ ಮಾಡೋಣ, ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ಜನೌಷಧಿಯಿಂದ ಪರ್ಚೇಸ್ ಮಾಡೋದಕ್ಕೆ ನಾನು CEO ಹತ್ರ ಮಾತಾಡಿ ಮಿನಿಸ್ಟ್ರಿಗೆ ಒಂದು ಲೆಟರ್. ಪ್ಲೀಸ್ ಸರ್. ಜನೌಷಧಿಗೆ ಅಂದರೆ ಡಿಸ್ಕೌಂಟ್ ಇರುತ್ತೆ. ಹೌದು ಸರ್, ಅದೊಂದು ಬೇರೆ. ಅದೇ ಸರ್, ಅದೊಂದು ಪ್ರಾಬ್ಲಮ್ ಇದ್ದದ್ದು. ಹಾರ್ಗದೆನಲ್ಲಿ ಸರ್ ಪೇಷಂಟ್ಸ್ ಬಂದ್ಬಿಟ್ಟು ಹಾರ್ಗದೆ ಸ್ವಲ್ಪ ದೊಡ್ಡ ಜಾಗ ಇದೆ ಜಿಗಣಿ ಕಂಪೇರ್ ಮಾಡಿದಾಗ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಏನು ಸರೌಂಡಿಂಗ್ ಇದೆ, ಪಾರ್ಕಿಂಗ್ ಎಲ್ಲರೂ ಬಂದು ಮಾಡ್ತಾ ಇದ್ದಾರೆ ಎಲ್ಲ. ಇದು ಬಂದು ನಾನು ಕಂಪ್ಲೇಂಟಾಗಿ ಹೇಳ್ತಾ ಇಲ್ಲ. ಆಸ್ಪತ್ರೆ ಅನ್ನೋದು ಸಾರ್ವಜನಿಕರದ್ದು, ನಿಮ್ಮದೇ ಅದು ಸ್ವತ್ತು. ಹಂಗಿರ್ಬೇಕಾದ್ರೆ ಅದ್ರದ್ದು ಆವರಣವನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿನೂ ಇರ್ತದೆ. ನಾನು ಜಾಯಿನ್ ಮಾಡಿ 2 ತಿಂಗಳಾಯಿತು. ಯಾಕೆ ಈ ಪ್ರಶ್ನೆ ಎದ್ದಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನನ್ನ ಕಣ್ಣು ಕಾಣಿಸಿರೋದನ್ನ ನಾನು ಹೇಳ್ತೀನಿ. ಪಾರ್ಕಿಂಗ್ ಬಂದ್ಬಿಟ್ಟು ಔಟ್ಸೈಡರ್ಸ್ ಎಲ್ಲ ಬಂದು ಹಾಸ್ಪಿಟಲ್ ಒಳಗೆ ಪಾರ್ಕಿಂಗ್ ಮಾಡ್ತಿದ್ದೀರಾ. ಹಂಗೆ ಪಾರ್ಕಿಂಗ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ರೋಗಿಗಳು ಯಾರಿದ್ದಾರೆ ನಮ್ಮಲ್ಲಿ ಹಾರ್ಗದೆನಲ್ಲಿ ಹೆರಿಗೆ ಎಲ್ಲ ನಡೀತಾ ಇದೆ. ಇವಾಗ ಎಮರ್ಜೆನ್ಸಿಗೆ ನಾನು ಒಂದು ಪೇಷಂಟ್ನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂದರೆ ಆ್ಯಂಬುಲೆನ್ಸ್ ಒಳಗೆ ಬರಬೇಕಾದ್ರೆ ಎಲ್ಲಿ ಪಾರ್ಕ್ ಮಾಡಿ ಹೆಂಗೆ ಶಿಫ್ಟ್ ಮಾಡಬೇಕು, ಸ್ವಲ್ಪ ಕಾಮನ್ ಸೆನ್ಸ್ ಅದು. ಸೊ ನಾನು ಇದನ್ನ ಡೈರೆಕ್ಟಾಗಿ ಅವ್ರಿಗೆ ಹೇಳಬೇಕಾದ್ರೆ ಜಗಳಕ್ಕೆ ಬರ್ತಾರೆ, ಲೋಕಲ್ ಐಟ್ ಅಂತ ಹೇಳ್ತಾರೆ. ನೀವೇನು ಟೆನ್ಷನ್ ತಗೊಂಬೇಡಿ, ಪಂಚಾಯತಿಂದ ರೆಸರ್ವೇಷನ್ ಮಾಡಿ ನೀವು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಯಾವ ಗಾಡಿ ಇದು ಟ್ರೈನ್ ಅಂತ ಹಾಕಿ ನಟರಾಜ್ ಸಾಹೇಬ್ರ ಹತ್ರ ಮಾತಾಡಿದ್ದೀವಿ ಸರ್. ದೊಡ್ಡ ಗೇಟ್ ಹಾಕ್ಬಿಡಿ. ಆ್ಯಂಡ್ ಇದೊಂದು ಪಾಯಿಂಟ್ ಇತ್ತು. ಸುತ್ತ ಅಂಗಡಿಗಳಿದ್ದಾವೆ ಆ್ಯಂಡ್ ಹಾಸ್ಪಿಟಲ್ ಸುತ್ತಾನೇ ಇದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಸ್ಮೋಕ್ ಮಾಡೋದಾಗಿರಲಿ ಏನೇ ಒಂದು ಮಾಡೋದಾಗಿರಲಿ ಮಾಡಿಬಿಟ್ಟು ಹಾಸ್ಪಿಟಲ್ ಆಗೋದು ಹೊರಡೆ ಅದನ್ನು ಬಿಸಾಕ್ತಾ ಇದ್ದಾರೆ. ಇರ್ತಕ್ಕಂಥ ಫುಟ್ಪಾತ್ ಅಂಗಡಿಗಳು ಪೂರ್ತಿ ಖಾಲಿ ಮಾಡಿಸ್ರಿ. ಇವಾಗ ನೀವು ಹಾಸ್ಪಿಟ್ಲ್ ಹತ್ರ ಹೋಗಿ ತೆರವು ಮಾಡಿಸೋದಕ್ಕೆ ಹೋದ್ರೆ ಅಲ್ಲಿ ಮಡ್ಗವ್ರೆ ಖಾಲಿ ಮಾಡಿಸ್ರಿ ಅಂತಾರೆ. ಒಬ್ಬರು ಮುಲಾಜಿ ನೋಡ್ಬೇಡ್ರಿ. ನಿಮ್ಮ ಪಂಚಾಯತಿನಲ್ಲಿ ಗೋಮಾಳನ ಸರ್ಕಾರಿ ಜಾಗ ಎಲ್ಲ ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಡೋದು ಮಾಡಿ.
ತೊಂದರೆ ಆಗ್ಬಾರ್ದು. ಪಬ್ಲಿಕ್ ತೊಂದರೆ ಆದರೆ ಅಲ್ಲಿ ಅಗೇನಿಸ್ಟ್. ಶಾಸಕರಿಗೆ ಸಾರ್ವಜನಿಕ ಪರವಾಗಿ ಅಭಿನಂದನೆ ಹೇಳ್ತಾ, ಈ ಕಾರ್ಯಕ್ಕೆ ನಾನು ಒಂದು 5-6 ಸಾರಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಶಾಸಕರು ಬಂದಿರಲಿಲ್ಲ, ಅದು ಮೊದಲೇ ಹೇಳಿದರೆ. ಹಾಗಾಗಿ ನಿಮಗೆ ಅಭಿನಂದನೆಗಳು ಹೇಳ್ತಾ, ನಮ್ಮ ಎಲ್ಲ ಪಕ್ಷಾತೀತವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರೆಲ್ಲ ಇದ್ದಾರೆ. ನಿಮ್ಮೆಲ್ಲರಿಗೂ ನಾವು ನಮ್ಮ ಸಾರ್ವಜನಿಕ ಪರವಾಗಿ ಅಭಿನಂದನೆ ಹೇಳ್ತಾ, ಈಗ ಆರೋಗ್ಯ ಇಲಾಖೆ ಬಗ್ಗೆ ನಮ್ಮ ಹಾರಗದ್ದೆಯಲ್ಲಿ ನಾವೆಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನ. ಇವತ್ತು ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ 500, 1000, 2000 ಖರ್ಚು ಮಾಡಬೇಕು. ಅದರಿಂದ ದಯಮಾಡಿ ನಮ್ಮ ಶಾಸಕರ ಹತ್ರ ಮನವಿ ಮಾಡ್ಕೊಳ್ಳೋದಂದ್ರೆ, ಸ್ಟಾಫ್ ಕಡಿಮೆ ಇದ್ದರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು, ನರ್ಸ್ಗಳು, ಆಮೇಲೆ ರೆಗ್ಯುಲರ್ ಡಾಕ್ಟ್ರೇ ಇಲ್ಲ. ದಯಮಾಡಿ ನಮಗೆ ಈ ಸಾರ್ವಜನಿಕರ ವಿಚಾರವಾಗಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ನಾನು ಕರ್ತೀನಿ ಯಾರನ್ನ CSR ಫಂಡಲ್ಲಿ ಹಾಸ್ಪಿಟಲ್ನ ಮೇಂಟೈನ್ ಮಾಡೋದಕ್ಕೂ ಪ್ರಯತ್ನ ಮಾಡಿ. ಬೆಕ್ಕು ಕಚ್ಚಿದ್ರು ಸರಿ, ಯಾವ ಕಚ್ಚಿದ್ರು ನಿಮಗೆ ರೇಬೀಸ್ ಬರೋ ಚಾನ್ಸಸ್ ಉಂಟು. ಯಾಕಂದರೆ ನಾಯಿ ಬಂದ್ಬಿಟ್ಟು ಬೆಕ್ಕನ್ನ ಅಟ್ಟಿಸ್ಕೊಂಡು ಹೋಗ್ತದೆ. ಅದಕ್ಕೇನಾದರೂ ರೇಬೀಸ್ ಇನ್ಫೆಕ್ಷನ್ ಇತ್ತು ಅಂತಂದರೆ ಅದು ಬೆಕ್ಕನ್ನ ಏನಾದರೂ ಮುಟ್ಟಿದ್ರೆ ಬೆಕ್ಕಗೆ ಅದು ಟ್ರಾನ್ಸ್ಫರ್ ಆಗ್ತದೆ. ಅದು ಬಂದು ನಿಮ್ಗೇನಾದರೂ ಕಚ್ಚಿದ್ರು ಪರ್ಚಿದ್ರು ಸಹ ನಿಮಗೆ ಆ ರೋಗ ಬರೋ ಚಾನ್ಸಸ್ ಇರುತ್ತೆ. ಕಚ್ಚಿದ್ರೆ ಮಾತ್ರನೇ ಇಂಜೆಕ್ಷನ್ ಹಾಕ್ಬೇಕಂತ ಅಲ್ಲ, ಪರ್ಚಿದ್ರೂ ಇಂಜೆಕ್ಷನ್ ಹಾಕೋಬೇಕು. ಯಾಕಂದರೆ ನಾಯಿ ಬಂದ್ಬಿಟ್ಟು ತನ್ನ ಪಾದಗಳನ್ನ ನೆಕ್ಕೋ ಅಭ್ಯಾಸ ಇರ್ತದೆ. ಸೊ ಹಾಗಾಗಿ ಆ ವೈರಸ್ ಕೈಯಲ್ಲೂ ಇರ್ತದೆ. ಅದನ್ನ ಪರ್ಚಿದಾಗ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಪರ್ಚಲಿ ಬಂದು ಇಂಜೆಕ್ಷನ್ನ ತಗೊಳ್ಳಿ, ಅದು ಉಚಿತವಾಗಿ ಸಿಗ್ತದೆ. ಒಟ್ಟು 4 ಡೋಸ್ ಕೊಡಬೇಕಾಗತ್ತೆ. ಸೇಮ್ ಥಿಂಗ್ ಸ್ನೇಕ್ ವಿನೋಮು ಅಷ್ಟೇ. ಹಾವು ಕಚ್ಚಿತ್ತು ಅಂತಂದಾಗ ಮುಂಚೆ ಬಂದ್ಬಿಟ್ಟು ನೀವು ತಾಲೂಕುವರೆಗೂ ಹೋಗ್ಬೇಕು, ಡಿಸ್ಟ್ರಿಕ್ಟ್ವರೆಗೂ ಹೋಗ್ಬೇಕು, ಇಲ್ಲ. ನೀವು ಬಂದಾಗ ನಾವು ಚೆಕ್ ಮಾಡ್ತೀವಿ. ಅದು ವಿಷಕಾರಿ ಹಾವಿತ್ತು ಅಂತಂದ್ರೆ ನಿಮ್ದು ಬ್ಲಡ್ನ ತಗೊಂಡು ಚೆಕ್ ಮಾಡ್ತೀವಿ. ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅಲ್ಲೇ ASVsನ ಹಾಕ್ತೀವಿ ನಾವು. ಅಲ್ಲಿ ಹಾಕಿ ಸ್ಟೆಬಿಲೈಸ್ ಮಾಡಿದ ನಂತರನೇ ನಿಮಗೆ ದೊಡ್ಡ ಆಸ್ಪತ್ರೆಗೆ ಕಳಿಸ್ಕೊಡ್ತೀವಿ. ದೊಡ್ಡ ಆಸ್ಪತ್ರೆಗೂ ಏನು ಕಳಿಸ್ತೀವಿ ಅಂದರೆ 24ರಿಂದ 48 ಗಂಟೆ ಅವರು ಅಬ್ಸರ್ವೇಷನಲ್ಲಿ ಇರಬೇಕು ICUನಲ್ಲಿ. ಇನ್ ಕೇಸ್ BP ಶುಗರ್ ಏನಾದರೂ ಏರುಪೇರು ಆಯಿತು ಅಂದರೆ ಅದನ್ನು ವಾಸಿ ಮಾಡಬೇಕಾಗ್ತದೆ. ನಮ್ಮದು 24 ಗಂಟೆ ಇರೋದು ಹೆರಿಗೆ ಆಸ್ಪತ್ರೆ. ದಯವಿಟ್ಟು ಅದನ್ನು ಜ್ಞಾಪಕ ಇಟ್ಕೊಳ್ಳಿ. 24/7 ಹೆರಿಗೆ ಆಸ್ಪತ್ರೆ. ಅದು ಕೆಲವು ಜನ ಬರ್ತಾರೆ, ಬಂದ್ಬಿಟ್ಟು ನಮಗೆ ಅಡ್ಮಿಷನ್ ಮಾಡಿ ಅಂತಾರೆ. ಅದು ಹೆರಿಗೆ ಆಸ್ಪತ್ರೆ ಅನ್ನೋದ್ರಿಂದ ಹೆರಿಗೆಗೆ ಮಾತ್ರ ಸೌಲಭ್ಯಗಳು ಇರ್ತವೆ. ಆ್ಯಂಡ್ ರೆಗ್ಯುಲರ್ ಪೇಷಂಟ್ಸು ನೋಡ್ತೀವಿ, ಡೇ ಕೇರ್ ಬೇಸಿಸಲ್ಲಿ ನೋಡಿರ್ತೀವಿ. ಫರ್ದರ್ ಅಡ್ಮಿಷನ್ ಎಲ್ಲ ತಾಲೂಕು ಆಸ್ಪತ್ರೆಗೆ ಕೊಡ್ತಿದ್ದೀವಿ. ಬೆಸ್ಕಾಂ ಅವರಿಗೆ ಕನೆಕ್ಷನ್ಗೆ ಕೇಳಿದ್ವಿ, ಒಂದು ಬೋರ್ವೆಲ್ಗೆ ಕನೆಕ್ಷನ್ ಆಗಿದೆ. ಇನ್ನೊಂದು ಕೆರೆ ಹತ್ರ ಒಂದು ಕನೆಕ್ಷನ್ಗೋಸ್ಕರ ರೀಸೆಂಟಾಗಿ ಮಾತಾಡಿದ್ವಿ ಸರ್. ಫೈಲು ಪುಟ್ಟಪ್ ಆಗಿದೆ. ನೆಕ್ಸ್ಟ್ ಇನ್ನು 1 ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಒಂದು ನಿಮಿಷ ನಿಮ್ಮನೆ ಬೋರ್ವೆಲ್ ಕೆಟ್ಟಿದ್ರೆ 1 ವಾರ ರಿಪೇರಿಗೆ ತಗೊಂಡೋಗ್ತೀವಿ, ಕೋಪರೇಟ್ ಮಾಡ್ತೀಯಾ? ನಿನಗೆ ಕರೆಂಟ್ದು ವಿಷಯ ಬಂದಾಗ ಅವತ್ತೇ ಸರ್ವಿಸ್ ಕೊಡೋಕ್ಕೆ ಏನು ತೊಂದರೆ? ಡಿಪಾಸಿಟ್ ಕಟ್ಟಿದ್ಯಲ್ವ, ಕಟ್ಟಿದ್ಮೇಲೆ ಕೊಡೋಕೆ ಯಾವ ಬೆಸ್ಕಮಾರು ಸರ್? ಇವಾಗ 2ರಲ್ಲಿ ಒಂದು ಕನೆಕ್ಷನ್ ಕೊಡ್ತೀವಿ. ಬೇಡ, ಹೇಳ್ದಷ್ಟು ಕೇಳ. ಇನ್ನೊಂದು ಕೊಡಲ್ಲ ಅನ್ನೋದಕ್ಕೆ ಏನು ರೀಸನ್ ಏನು? ಯಾವ ಬೆಸ್ಕಾಮ್ ಗೌರ್ಮೆಂಟ್ ಇಂದ ಅಮೌಂಟ್ ಪೇಮೆಂಟ್ ಯಾಕ್ರಿ ಕೊಡೋಕ್ಕಾಗಲ್ಲ? ನೀವು ಯಾವಂದ ಅಪಾರ್ಟ್ಮೆಂಟ್ ಆದ್ರೆ ಒಂದೇ ದಿನ ಕೊಡ್ತೀಯಾ? ಏನ್ರಿ ಏನ್ ಸಮಾಚಾರ? ಏನ ಕೊಡ್ಬೇಕಾ ಬೇರೆ ಕವರಲ್ಲಿ? ಸ್ವಲ್ಪ ಕುಡಿಯೋ ನೀರಿಗೆ ಅರ್ಹತೆ ಇದ್ಮೇಲೆ ಇನ್ನೇನ್ರಿ? ನನಗೆ ಉತ್ತರ ಅವ್ರು ಕೇಳಿರೋದಕ್ಕೆ ಪಂಪ್ ಹಾಕಿರೋದಕ್ಕೆ ಇನ್ನೊಂದು ಪಂಪ್ ಕರೆಂಟ್ ಕೊಡೋ ವಿಷಯ ಮಾತ್ರ ಫಸ್ಟ್ ಆಮೇಲೆ ಹಾಕಿದ್ದು. ಅಪ್ಲೈ ಮಾಡಿದಾರೇನ್ರಿ? ನಿಮಿಷ ಅಪ್ಲೈ ಮಾಡಿದಾರೇನ್ರಿ? ಯಾರು ವಾರ ಹಾಕ್ಬೇಕು? ಕುಡಿಯೋ ನೀರು ವಾರ ಹಾಕ್ಬೇಕು. ಎಸ್ಟಿಮೇಟ್ ಕೊಟ್ಟಿದ್ದೀವಿ ಸರ್. ಯಾರು ಹಾಕಿ ಎಡಬಲಿ ಸರ್ ಭೀಮನಗೌಡರು ಯಶ್ವರ್ ನಿಲ್ಪವರ ಎಡಬಲಿಪ್ಪವರ ಫೋನ್ ಮಾಡ ಒಂದೇ ದಿನದ ಕೊಡ್ಬಂದ ಕುಡಿಯೋ ನೀರಿಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ ಸರ್. ಅವರು ಪೇಮೆಂಟ್ ಆಗ್ಬೇಕು ಸರ್. ಬರಕ್ಕೆ ಹೇಳ್ರಿ ನಿಮ್ ಎಡಬಲಿನಿಲ್ಲ. ನಾವು ಸ್ವಲ್ಪ ಅಧಿಕಾರಿಗಳು ಬಹಳ ಗೌರವ ಕೊಡ್ತೇವೆ, ಜಾಸ್ತಿ ಆಗ್ಬಾರ್ದು. ಎಡಬಲಿಗೆ ಬಿಟ್ಟು ಕೊಡಕ್ಕಾಗಲ್ಲ ಒಂದೇ ದಿನದಲ್ಲಿ ಸರ್ವಿಸ್ ಕುಡಿಯೋ ನೀರಿಗೆ. ಸರ್ ಅದಕ್ಕೆ ಟ್ರಾನ್ಸ್ಫಾರ್ಮರ್ಗೆ ಎಸ್ಟಿಮೇಟ್ ಮಾಡಿರ್ತೀವಿ ಸರ್. ಟ್ರಾನ್ಸ್ಫಾರ್ಮರು ಟ್ರಾನ್ಸ್ಫಾರ್ಮರು ವೋಲ್ಟೇಜ್ ಇಲ್ಲ ಅಂತ ಯಾವತ್ತು ಬರ್ದಾಕಿದ್ಯಾ? ನಾವು ಪಂಪ್ ಹಾಕಿ ನೀರು ಕೇಳಿದಾಗ ನಿಮ್ಗೆ ವೋಲ್ಟೇಜ್ ಇಲ್ಲ. ಅಲ್ಲಿ 3 ಮನೆ ಯಾರನ್ನ 4 ಬೋರ್ ಕಟ್ಟಿರೋ ಮನೆಗೆ ವೋಲ್ಟೇಜ್ ಇರುತ್ತಾ? ಕುಡಿಯೋ ನೀರಿಗೆ ಯಾಕಂದ್ರೆ ಸಪ್ರೇಟ್ ಮಾಡ್ತೀವಿ ಸರ್, ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಗೊತ್ತಿಲ್ಲ ನನಗೆ. ಕರೆಕ್ಟ್ ಆಗಿ 1-2-3 ದಿನದಲ್ಲಿ ಟ್ರಾನ್ಸ್ಫಾರ್ಮರ್ ಬೇರೆ ಎಲ್ಲಿಂದ ತಂದಾಕಿ ಕರೆಂಟ್ ಕೊಡು, ಇಲ್ಲ ಆಲ್ಟರ್ನೇಟಿವ್ ಲೈನ್ ಶಿಫ್ಟ್ ಮಾಡಿ ಕರೆಂಟ್ ಕೊಡು. ಬೇರೆ ಇಂಡಸ್ಟ್ರಿಯಲ್ ಕಡೆಯಿಂದ ತಗೊಳಕಾಲ ಎಕ್ಸ್ಟ್ರಾ ವೋಲ್ಟೇಜ್ ಒಂದು ಡಿಸ್ಕನೆಕ್ಟ್ ಮಾಡೋ ಕಡೆ ರೋಡ್ ಜಾಸ್ತಿ ಮಾಡ್ರಿ. ನನಗೆ 3 days
ಆ ಊರಿಂದ ಪಂಪ್ ಹತ್ರ ನಿಂತ್ಕೊಂಡು ನಿನ್ ಫೋಟೋ ಇದು A70 3 ಜನದ್ದು ಬರ್ಬೇಕು ನನಗೆ. ನಿಮ್ದ ಅಥವಾ ನಿಮ್ ಬಿಲ್ ಕಲೆಕ್ಟರ್ ಡಿಸ್ಕಾಮ್ ಕರೆಕ್ಟ್ ಮಾಡಿ ಡಿಸ್ಕನೆಕ್ಟ್ ಮಾಡಿ. ಅರ್ಥ ಆಯ್ತಾ? ಅವ್ರು ಕುಡಿಯೋದಕ್ಕೆ ಯೂಸ್ ಮಾಡ್ಲಿ, ಮಾರೋದಕ್ಕೆ ಎಲ್ಲಾರು ಎಗೇನೆಸ್ಟ್ ಇದ್ದಾರೆ ಸ್ಟಾಪ್ ಮಾಡಿ. ಬೇಕಾದ್ರೆ ಆ ಬೋರ್ವೆಲ್ ಎಷ್ಟು ಖರ್ಚಾಗುತ್ತೆ ದುಡ್ಡು ಕೊಡೋಣ ನಮ್ಮ ಪಂಚಾಯತಿ. ಅಣ್ಣ ಒಂದ್ ನಿಮಿಷ ಅಣ್ಣ ನೋಡಪ್ಪ, ಆ ಬೋರ್ವೆಲ್ ನ ನನ್ಗೆ ಅರ್ಥ ಆಗತ್ತೆ ಸ್ವಲ್ಪ ತಡಿ. ಇರಮ್ಮ ಮಾತಾಡಂಗಿಲ್ಲ, ನಾನು ಎದ್ದೋಯ್ತೀನಿ ಅಷ್ಟೇ. ನನ್ ಬಂತಂತ ಹೇಳಿದ್ರೆ ಅರ್ಥ ಆಗತ್ತೆ. ಏನ್ ನೋಡ್ರಿ ಆ 15 HP ಮೋಟ್ರು ಡಿಸ್ಕನೆಕ್ಟ್ ಮಾಡಿ ಬರೀರಿ. ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದೆ. ವಿಧಾನಸಭೆ ಕ್ಷೇತ್ರದ